2013ರಲ್ಲಿ ಅಕ್ಷಯ್ ಕುಮಾರ್, ಅನುಪಮ್ ಖೇರ್ ಹಾಗೂ ಮನೋಜ್ ಬಾಜ್ಪೇಯಿ ಅವರು ಮುಖ್ಯ ಪಾತ್ರಗಳಲ್ಲಿದ್ದ ನೀರಜ್ ಪಾಂಡೆ ನಿರ್ದೇಶನದ ಸ್ಪೆಷಲ್ 26 ಎಂಬ ಸಿನಿಮಾ ಬಂದಿತ್ತು. ಆ ಸಿನಿಮಾ 90ರ ದಶಕದಲ್ಲಿ ಹೇಗೆ ನಕಲಿ ಸಿಬಿಐ, ಐಟಿ ತಂಡಗಳು ಉದ್ಯಮಿಗಳನ್ನ ಮತ್ತು ರಾಜಕಾರಣಿಗಳನ್ನ ಲೂಟಿ ಮಾಡ್ತಿದ್ವು ಹಾಗೂ ಕಪ್ಪು ಹಣ ಇಟ್ಕೊಂಡ ಆ ಉದ್ಯಮಿಗಳು, ರಾಜಕಾರಣಿಗಳು ಆ ಬಗ್ಗೆ ದೂರನೇ ದಾಖಲಿಸ್ತಿರ್ಲಿಲ್ಲ ಅನ್ನೋದನ್ನ ಮನಮುಟ್ಟುವಂತೆ ತೋರಿಸಿತ್ತು. ಅದರಲ್ಲಿ ಅಕ್ಷಯ್ ಕುಮಾರ್ ನಕಲಿ ಸಿಬಿಐ ಆಫೀಸರ್ ಅಜಯ್ ಆಗಿದ್ರು. ಅವರು ಸಿಬಿಐ ಆಫೀಸರ್ ಆಗೋಕೆ ಹೊರಟು ವಿಫಲರಾದ ಬಳಿಕ ನಕಲಿ ಸಿಬಿಐ ಆಫೀಸರ್ ಆಗಿ ರೇಡ್ ಮಾಡ್ತಿದ್ರು. ಅವರ ಬಂಡವಾಳ ಬಯಲಾದಾಗ ಅಸಲಿ ಸಿಬಿಐ ಆಫೀಸರ್ ವಸೀಂ ಖಾನ್ ಪಾತ್ರದಲ್ಲಿದ್ದ ಮನೋಜ್ ಬಾಜ್ಪೇಯಿ ಅವರ ಡೈಲಾಗ್ ಬಹಳ ಜನಪ್ರಿಯವಾಗಿತ್ತು. ಸಿಬಿಐ ಆಫೀಸರ್ ಆಗಲು ಆಗದೇ ಇದ್ದದ್ದಕ್ಕೆ ನಿಮ್ಮದೇ ನಕಲಿ ಸಿಬಿಐ ತೆರೆದು ಕೂತ್ರ ಅಂತ ಮನೋಜ್ ಬಾಜ್ಪೇಯಿ ಅದರಲ್ಲಿ ಕೇಳ್ತಾರೆ. ಈಗ ಅಂಥದ್ದೇ ಸ್ಟೋರಿ ಬಿಹಾರದಿಂದ ಬಂದಿದೆ. ದೆಹಲಿಯ ಕೋಚಿಂಗ್ ಸೆಂಟರ್ಗಳಿರುವ ಬಡಾವಣೆಯ ಗಲ್ಲಿಗಳಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಅಂದ್ರೆ ಯುಪಿಎಸ್ಸಿ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಸಾವಿರಾರು ಯುವಕರಿದ್ದಾರೆ. ದೇಶಾದ್ಯಂತ ಅಂತಹ ಲಕ್ಷಾಂತರ ಯುವಜನರಿದ್ದಾರೆ. ಅವರೆಲ್ಲರ ಕಣ್ಣಲ್ಲೂ ಉನ್ನತಾಧಿಕಾರಿಯಾಗುವ ದೊಡ್ಡ ಕನಸಿದೆ. ಅಂಥದ್ದೇ ಕನಸನ್ನ ಹೊತ್ತು ಬಿಹಾರದಿಂದ ಬಂದಿದ್ದವನು ಚಂದ್ರಮೋಹನ್ ಪ್ರಸಾದ್ ರಾಮ್ಬಾಲಿ ಸಿಂಗ್. ದಿಲ್ಲಿಯ ಕೋಚಿಂಗ್ ಸೆಂಟರ್ಗಳಲ್ಲಿ ತಿಂಗಳಗಟ್ಟಲೆ ಅಭ್ಯಾಸ ನಡೆಸಿದ. ಸ್ನೇಹಿತರು ಐಎಎಸ್, ಐಆರ್ಎಸ್ ಅಧಿಕಾರಿಗಳಾಗಿ ಆಯ್ಕೆಯಾಗುವುದನ್ನು ಕಣ್ಣಾರೆ ಕಂಡ. ಆದರೆ ವಿಧಿ ಅವನಿಗೆ ಬೇರೆಯೇ ದಾರಿ ತೋರಿಸಿತ್ತು. ಪರೀಕ್ಷೆಯಲ್ಲಿ ನಿರಂತರ ವೈಫಲ್ಯ ಎದುರಾಗ್ತಾ ಇದ್ರೆ ಊರಿನವರ ಮತ್ತು ಕುಟುಂಬದವರ ನಿರೀಕ್ಷೆಗಳ ಒತ್ತಡದಿಂದ ಕುಗ್ಗಿ ಹೋಗಿದ್ದ. ತನ್ನಿಂದ ಯುಪಿಎಸ್ಸಿ ಪಾಸ್ ಮಾಡೋಕೆ ಆಗ್ಲಿಲ್ಲ ಅಂತ ಒಪ್ಕೊಂಡು ಅದನ್ನ ಕುಟುಂಬಕ್ಕೆ ತಿಳಿಸೋಕೆ ಆತ ಹಿಂಜರಿದ. ಇವತ್ತಲ್ಲ ನಾಳೆ ಆಗೇ ಆಗ್ತೀನಿ ಅಂತಾನೆ ಹೇಳ್ದ. ಕೊನೆಗೂ ಆ ಕನಸು ನನಸಾದಾಗ ತಾನೂ ಕೂಡ ಐಎಎಸ್ ಅಧಿಕಾರಿ ಅಂತ ಹೇಳ್ಕೊಳ್ಳುವ ನಿರ್ಧಾರಕ್ಕೆ ಬಂದ. ಅಲ್ಲಿಂದ ಶುರುವಾಗಿದ್ದು ಸರಣಿ ಸುಳ್ಳಿನ ಜಗತ್ತು. ನಿಜ ಜೀವನದಲ್ಲಿ ಸಾಧ್ಯವಾಗದೇ ಇದ್ದದ್ದನ್ನ ಕಟ್ಟುಕತೆಯಲ್ಲಿ ಸಾಧಿಸೋಕೆ ಹೊರಟ ಚಂದ್ರಮೋಹನ್ ಪ್ರಸಾದ್. ಇದೇ ಹುಚ್ಚು ಕಲ್ಪನೆಯೊಂದಿಗೆ ಮುಂಬೈಗೆ ಬಂದಿಳಿದ ಈ ನಕಲಿ ಅಧಿಕಾರಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಬಾಂದ್ರಾದ ಕಸ್ಟಮ್ಸ್ ಅತಿಥಿ ಗೃಹದಲ್ಲಿ ಆತ ಅನುಭವಿಸುತ್ತಿದ್ದ ಬಣ್ಣದ ಬದುಕಿಗೆ ತೆರೆ ಬಿದ್ದಿದೆ. ಉನ್ನತಾಧಿಕಾರಿ ಆಗುವ ಕನಸು ಕಂಡಿದ್ದ ಬಿಹಾರದ ವ್ಯಕ್ತಿ ಮುಂಬೈನಲ್ಲಿ ನಕಲಿ ಐಎಎಸ್ ಅಧಿಕಾರಿಯಾಗಿ ಹೋಗಿ ಬಂಧನಕ್ಕೊಳಗಾಗಿದ್ದಾನೆ. 32 ವರ್ಷದ ಚಂದ್ರಮೋಹನ್ ಪ್ರಸಾದ್ ಮುಂಬೈನಲ್ಲಿ ನಕಲಿ ಗುರುತಿನ ಚೀಟಿ ಬಳಸಿ ವಂಚನೆ ಮಾಡ್ತಿದ್ದಾಗ ಸಿಕ್ಬಿದ್ದಿದ್ದಾನೆ. ಬಿಹಾರದ ವೈಶಾಲಿ ಜಿಲ್ಲೆಯ ನಿವಾಸಿಯಾದ ಚಂದ್ರಮೋಹನ್ ಪ್ರಸಾದ್ ರಾಮ್ಬಾಲಿ ಸಿಂಗ್ ಕಸ್ಟಮ್ಸ್ ಇಲಾಖೆಯ ಬಾಂದ್ರಾ ಅತಿಥಿ ಗೃಹದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದ ಅಂತ ತಿಳಿದು ಬಂದಿದೆ. ಮುಂಬೈ ಕ್ರೈಂ ಬ್ರಾಂಚ್ ಪೊಲೀಸರು ನೀಡಿದ ಮಾಹಿತಿ ಪ್ರಕಾರ ಜೂನ್ 28ರಂದು ಮಧ್ಯಾಹ್ನ ಸುಮಾರು 1 ಗಂಟೆಗೆ ದಹಿಸರ್ ಘಟಕ 12ರ ಪೇದೆ ಲಕ್ಷ್ಮಣ್ ಬಾಗವೆ ಮತ್ತು ಇನ್ಸ್ಪೆಕ್ಟರ್ ಬಾಲಾ ಸಾಹೇಬ್ ರಾವುತ್ ಅವರು ಗಸ್ತು ತಿರುಗ್ತಾ ಇದ್ದಾಗ ಬಿಳಿ ಸ್ವಿಫ್ಟ್ ಡಿಸೈರ್ ಕಾರ್ನಲ್ಲಿ ಹಿರಿಯ ಸರ್ಕಾರಿ ಅಧಿಕಾರಿಯಂತೆ ನಟಿಸುತ್ತಿದ್ದ ವ್ಯಕ್ತಿಯ ಬಗ್ಗೆ ಮಾಹಿತಿ ಲಭಿಸಿತು. ಅದರಂತೆ ಕಾರನ್ನ ಹಿಂಬಾಲಿಸಿ ಮಲಾಡ್ನ ಕೈಗಾರಿಕಾ ಎಸ್ಟೇಟ್ನ ಸಿಲ್ವರ್ ಓಕ್ ಹೋಟೆಲ್ ಬಳಿ ಆ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ವಾಹನದ ಹಿಂಬದಿ ಸೀಟಿನಲ್ಲಿ ಕುಳಿತಿದ್ದ ಸಿಂಗ್ ತಾನು ಗೃಹ ಸಚಿವಾಲಯದ ಭದ್ರತೆ ವಿಭಾಗದ ಸಹಾಯಕ ನಿರ್ದೇಶಕ ಅಂತ ಹೇಳಿಕೊಂಡು 2028ರವರೆಗೆ ಮಾನ್ಯತೆ ಇರುವ ಗುರುತಿನ ಚೀಟಿಯನ್ನ ತೋರಿಸಿದ್ದಾನೆ. ಆದರೆ ಅಧಿಕಾರಿಗಳಿಗೆ ಆ ಗುರುತಿನ ಚೀಟಿ ನಕಲಿ ಅಂತ ಸಂಶಯ ಬಂತು. ವಿಚಾರಣೆ ನಡೆಸಿದಾಗ ಸಿಂಗ್ 2017ರಲ್ಲಿ ದೆಹಲಿಗೆ ಸಿವಿಲ್ ಸರ್ವಿಸಸ್ ಪರೀಕ್ಷೆಗೆ ತಯಾರಿ ನಡೆಸೋಕೆ ಹೋಗಿದ್ದ ಮತ್ತು 2022ರಲ್ಲಿ ಆತನ ಕೆಲವು ಸ್ನೇಹಿತರು ಐಎಎಸ್ ಮತ್ತು ಐಆರ್ಎಸ್ ಅಧಿಕಾರಿಗಳಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಈತನಿಗೆ ಪರೀಕ್ಷೆಯಲ್ಲಿ ಯಶಸ್ಸು ಸಿಕ್ಕಿರಲಿಲ್ಲ. ಊರಿನಲ್ಲಿ ಸಂಬಂಧಿಕರು ಪದೇ ಪದೇ ಕೇಳ್ತಿದ್ರಿಂದ ಮುಖಭಂಗ ತಪ್ಪಿಸ್ಕೊಳ್ಳೋಕೆ ತಾನು ಐಎಎಸ್ ಅಧಿಕಾರಿ ಆಗಿದ್ದೇನೆ ಅಂತ ಸುಳ್ಳು ಹೇಳಿದ್ದನ್ನ ಒಪ್ಕೊಂಡಿದ್ದಾನೆ. ಮುಂಬೈಗೆ 3 ದಿನಗಳ ಪ್ರವಾಸಕ್ಕೆ ಬಂದಿದ್ದ ಸಿಂಗ್ ತನಗೆ ಪರಿಚಯವಿದ್ದ ಸರ್ಕಾರಿ ನೌಕರನೊಬ್ಬನ ಸಹಾಯದಿಂದ ಬಾಂದ್ರಾದ ಪ್ರತಿಷ್ಠಿತ ಕಸ್ಟಮ್ಸ್ ಅತಿಥಿ ಗೃಹದಲ್ಲಿ 2 ದಿನಗಳ ಕಾಲ ತಂಗಿದ್ದ. ಇದಲ್ಲದೆ ನಗರದಲ್ಲಿ ಓಡಾಡೋಕೆ ಫರ್ದೀನ್ ಸೈಫಿ ಎಂಬ 24 ವರ್ಷದ ಚಾಲಕನನ್ನ ಬಾಡಿಗೆಗೆ ಪಡೆದಿದ್ದ. ಈತ ಮುಂಬೈಗೆ ಬಂದಿರುವ ಮತ್ತೋರ್ವ ಸರ್ಕಾರಿ ಅಧಿಕಾರಿಯನ್ನ ಕರೆದೊಯ್ಯೋಕೆ ಬಂದಿರುವುದಾಗಿ ಚಾಲಕನಿಗೆ ತಿಳಿಸಿದ್ದ. ಅಷ್ಟೇ ಅಲ್ಲದೆ ಬಂಧನಕ್ಕೊಳಗಾಗುವ ಹಿಂದಿನ ದಿನ ದಾದರ್ನಲ್ಲಿ ಸಂಚಾರ ಪೊಲೀಸರಿಗೆ ಇದೇ ನಕಲಿ ಗುರುತಿನ ಚೀಟಿಯನ್ನ ತೋರಿಸಿ ಸಿಕ್ಬಿದ್ದಿದ್ದಂತೆ. ಪೊಲೀಸರು ಚಂದ್ರಮೋಹನ್ನ ವಿಚಾರಣೆ ನಡೆಸಿದಾಗ ನಕಲಿ ಗುರುತಿನ ಚೀಟಿಯ ಜೊತೆಗೆ 16 ವಿಸಿಟಿಂಗ್ ಕಾರ್ಡ್ಗಳು, 2 ಮೊಬೈಲ್ ಫೋನ್ಗಳು, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಮತ್ತು ಸ್ವಲ್ಪ ಹಣ ಪತ್ತೆಯಾಗಿದೆ. ಈ ಗುರುತಿನ ಚೀಟಿಯನ್ನ ತಾನೇ ವಿನ್ಯಾಸಗೊಳಿಸಿದ್ದು ಅನೇಕ ಜನರನ್ನ ನಂಬಿಸಿದ್ದಾಗಿ ಆತ ಹೇಳ್ಕೊಂಡಿದ್ದಾನೆ. ಈ ವಂಚನೆಯ ಹಿಂದೆ ಬೇರೆ ಯಾರಾದರೂ ಸಹಾಯ ಮಾಡಿದ್ದಾರಾ ಅಂತ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕಾರಿನ ಮಾಲೀಕ ಮತ್ತು ಅತಿಥಿ ಗೃಹವನ್ನ ಬುಕ್ ಮಾಡೋಕೆ ಸಹಾಯ ಮಾಡಿದ ವ್ಯಕ್ತಿಯನ್ನು ವಿಚಾರಣೆ ನಡೆಸಲಾಗ್ತಾ ಇದೆ. ಚಂದ್ರಮೋಹನನ್ನ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 204 ಸಾರ್ವಜನಿಕ ಸೇವಕನಂತೆ ನಟಿಸೋದು, 336(2) ನಕಲಿ ದಾಖಲೆ, 336(3) ಸುಳ್ಳು ದಾಖಲೆ ತಯಾರಿಸೋದು ಮತ್ತು 340 ನಕಲಿ ದಾಖಲೆಯನ್ನ ಅಸಲಿ ಅಂತ ಬಳಸೋದು ಇದರ ಅಡಿಯಲ್ಲಿ ಬಂಧಿಸಲಾಗಿದೆ ಮತ್ತು ಜುಲೈ 3ರವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಈತ ಯಾವುದೇ ಆರ್ಥಿಕ ವಂಚನೆ ಮಾಡಿರುವ ಪ್ರಕರಣ ಈವರೆಗೆ ಸಿಗದೇ ಇದ್ದರೂ ನಕಲಿ ಗುರುತಿನ ಚೀಟಿಯೊಂದಿಗೆ ಐಎಎಸ್ ಅಧಿಕಾರಿಯಂತೆ ಓಡಾಡುವುದು ಕೂಡ ದೊಡ್ಡ ಅಪರಾಧ ಅಂತ ಪೊಲೀಸರು ತಿಳಿಸಿದ್ದಾರೆ. ಬಿಹಾರದಂತ ತೀರಾ ಹಿಂದುಳಿದ ರಾಜ್ಯಗಳಲ್ಲಿ ಸರ್ಕಾರಿ ಉದ್ಯೋಗವೇ ದೊಡ್ಡ ಆಸರೆ. ಅದರಲ್ಲೂ ಐಎಎಸ್ ಹುದ್ದೆಗಾಗಿ ಅಲ್ಲಿ ಬಾಲ್ಯದಿಂದಲೇ ತಯಾರಿ ಶುರುವಾಗುತ್ತೆ. ಇಡೀ ಕುಟುಂಬ ಆತನನ್ನೇ ನೆಚ್ಕೊಂಡಿರುತ್ತೆ. ಹಾಗಾಗಿ ತೀವ್ರ ಒತ್ತಡ ಸಹಜ. ಅದನ್ನ ಎದುರಿಸುವ ಧೈರ್ಯ ಸಾಲದೆ ಚಂದ್ರಮೋಹನ್ ದೊಡ್ಡ ಎಡವಟ್ಟನ್ನೇ ಮಾಡಿಕೊಂಡಿದ್ದಾನೆ.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.